MCC ಕಡೆಯಿಂದ ಕೌನ್ಸಿಲಿಂಗ್ ತಡ ಆಗ್ತಾ ಇದೆ. ಸೊ ಕೌನ್ಸಿಲಿಂಗ್ ತಡ ಆದರೆ ಅಡ್ಮಿಷನ್ಸ್ ಪ್ರೊಸೀಜರ್ ಸಹ ಡಿಲೇ ಆಗುತ್ತೆ. ಸೊ ಅಡ್ಮಿಷನ್ಸ್ ಪ್ರೊಸೀಜರ್ಸ್ಗಳು ಡಿಲೇ ಆದರೆ ನಮಗೆ ಕಾಲೇಜುಗಳು ಸ್ಟಾರ್ಟ್ ಆದರೆ ಸಿಲೆಬಸ್ಗಳು ಸ್ಟಾರ್ಟ್ ಆಗಿಬಿಡಲ್ವಾ, ಆಗ ನಾವು ಏನು ಮಾಡಬೇಕು ಅಂತ ಭಾಳಷ್ಟು ವಿದ್ಯಾರ್ಥಿಗಳಲ್ಲಿ ಗೊಂದಲ ಇದೆ. ಸೊ ಕಾಲೇಜಸ್ಸು ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋದಕ್ಕೆ AICTE ಆಲ್ ಇಂಡಿಯಾ ಕೌನ್ಸಿಲಿಂಗ್ ಫಾರ್ ಟೆಕ್ನಿಕಲ್ ಎಜುಕೇಷನ್ ಶೆಡ್ಯೂಲ್ನ ರಿಲೀಸ್ ಮಾಡಿದ್ದಾರೆ. ಈ ಶೆಡ್ಯೂಲ್ನ ಆಲ್ಮೋಸ್ಟ್ ಕರ್ನಾಟಕ ಮತ್ತು ಥ್ರೂಔಟ್ ಇಂಡಿಯಾದ ಆಲ್ಮೋಸ್ಟ್ ಎಲ್ಲ ಇಂಜಿನಿಯರಿಂಗ್ ಕಾಲೇಜಸ್ಗಳು ಸಹ ಫಾಲೋ ಮಾಡ್ತೇವೆ. ಸೊ ಅವ್ರು ಕೊಟ್ಟಿರೋ ಶೆಡ್ಯೂಲ್ ಪ್ರಕಾರ ಸೆಪ್ಟೆಂಬರ್ 15ನೇ ತಾರೀಕಿಂದ ಕಾಲೇಜಸ್ಗಳು ಸ್ಟಾರ್ಟ್ ಆಗುತ್ತೆ ಅಂತ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಶೆಡ್ಯೂಲ್ ಮೇ ಬಿ ಡಿಲೇ ಆಗ್ಬೋದು ಅಥವಾ ಅದೇ ಡೇಟಲ್ಲಿ ಸ್ಟಾರ್ಟ್ ಆಗುತ್ತೆ. ಬಟ್ ಸೆಪ್ಟೆಂಬರ್ 15ದಿಂದ ಕಾಲೇಜಸ್ಗಳು ಸ್ಟಾರ್ಟ್ ಆದರೂ ಇಂಡಕ್ಷನ್ ಪ್ರೋಗ್ರಾಮ್ ಅಂದರೆ ಬ್ರಿಡ್ಜ್ ಕೋರ್ಸ್ ಅಂತ ಇರುತ್ತೆ. ನಿಯರ್ಲಿ 8 to 10 days ಬ್ರಿಡ್ಜ್ ಕೋರ್ಸ್ ಅಂದರೆ ಇಂಡಕ್ಷನ್ ಪ್ರೋಗ್ರಾಮ್ನ ಕಂಡಕ್ಟ್ ಮಾಡ್ತಾರೆ. ಹಾಗಾಗಿ ಸೆಪ್ಟೆಂಬರ್ 25ರಿಂದ ಯೂಶಲಿ ಸಿಲೆಬಸ್ಗಳು ಸ್ಟಾರ್ಟ್ ಆಗ್ತವೆ ಫಸ್ಟ್ ಸೆಮ್ BEಗೆ. ಫಸ್ಟ್ ರೌಂಡಲ್ಲಿ ಈಗ ಯಾರು ಅಡ್ಮಿಷನ್ ಆಗಿದ್ದೀರೋ ಅವ್ರಿಗೆ ನೋ ಪ್ರಾಬ್ಲಮ್, ಸೆಪ್ಟೆಂಬರ್ 15ರಿಂದ ಶುರುವಾಗುತ್ತೆ. ಯಾರು ಇನ್ನೂ ಅಡ್ಮಿಷನ್ಸ್ ಆಗಿಲ್ಲ ಅಂದರೆ ಚಾಯ್ಸ್ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ರೌಂಡ್ಗೆ ವೆಯ್ಟ್ ಮಾಡ್ತಿರೋ ಅವ್ರಿಗೆ ಸ್ವಲ್ಪ ಡಿಲೇ ಆಗ್ಬೋದು. ಬಟ್ ಸೆಕೆಂಡ್ ರೌಂಡಲ್ಲಿ ಸೀಟ್ನ ನಿಮಗೆ ಅಲಾಟ್ ಆದರೂ ಸ್ವಲ್ಪ ಡಿಲೇ ಆಗೋದಿಲ್ಲ. ಬಟ್ ನೀವು ಥರ್ಡ್ ರೌಂಡ್ಗೆ ವೆಯ್ಟ್ ಮಾಡೋ ಹಾಗಿದ್ರೆ ಸಿಲೆಬಸ್ಗಳು ಸ್ಟಾರ್ಟ್ ಆಗ್ತವೆ. ಅಷ್ಟರೊಳಗೆ ಥರ್ಡ್ ರೌಂಡ್ ಮುಗಿದ್ರೆ ಪ್ರಾಬ್ಲಮ್ ಇಲ್ಲ. ಈಗ ಶುರು ಆದಮೇಲೆ ಅಲ್ಲಿ ನಿಮ್ಮ ಫ್ರೆಂಡ್ಸ್ಗಳು ಆಗ್ತಾರಲ್ವ, ಅವ್ರನ್ನ ಕೇಳಿ ನೀವು ಎಷ್ಟಾಗಿದೆ ಸಿಲೆಬಸ್ ಅಂತ ನೋಡಿಕೊಂಡು ಅಪ್ಡೇಟ್ ಮಾಡ್ಕೋಬಹುದು.